ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಿಂದೂ ಮುಸ್ಲಿಮರು ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಕೂಡ ಸಹೋದರರಂತೆ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡು ಶಾಂತಿ ಸೌಹಾರ್ದತೆಯಿಂದ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಹಬ್ಬಗಳನ್ನು ಆಚರಿಸಬೇಕು ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಹೇಳಿದ್ದಾರೆ. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿದರು. ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬ ಹಾಗೂ ಶ್ರೀರಾಮ ಶೋಭಾಯಾತ್ರೆಯನ್ನ ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು. ಬಕ್ರೀದ್ ಹಬ್ಬದ ದಿನದಂದು ಹಿಂದೂ ಸಮಾಜದವರು ಮತ್ತು ಶ್ರೀರಾಮ ಶೋಭಾಯಾತ್ರೆಯಂದು ಮುಸ್ಲಿಂ ಸಮಾಜದವರು ಪರಸ್ಪರ ಸಹಕರಿಸಬೇಕು, ಕೋಮು ಸೌಹಾರ್ದತೆ ಕಾಪಾಡಿಕೊಳ್ಳಬೇಕು ಎಂದಿದ್ದಾರೆ. ಮುಸ್ಲಿಂ ಸಮುದಾಯ ಆಗಲಿ ಅಥವಾ ಹಿಂದೂ ಸಮಾಜದವರಾಗಲಿ ಯಾರ ಧಾರ್ಮಿಕ ಭಾವನೆಗಳಿಗೆ ಕೆರಳಿಸುವಂತಹ ಕೆಲಸವನ್ನ ಮಾಡಬಾರದು. ಯಾರಾದರೂ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗಿದ್ರೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುತ್ತೆ ಎಂದಿದ್ದಾರೆ. ಬಕ್ರೀದ್ ಅಥವಾ ಶ್ರೀರಾಮ ಶೋಭಾಯಾತ್ರೆಯ ವೇಳೆ ಯಾರಾದರೂ ಬಂಟಿಂಗ್ಸ್ ಬ್ಯಾನರ್ಗಳನ್ನು ಅಳವಡಿಸಲು ನಗರಸಭೆಯಿಂದ ಪೂರ್ವ ಅನುಮತಿ ಪಡೆಯಬೇಕು. ಕಾರ್ಯಕ್ರಮ ಮುಗಿದ ನಂತರ ಸ್ವಯಂ ಪ್ರೇರಿತವಾಗಿ ಅದನ್ನು ತೆಗೆಸಬೇಕು. ಸಂಘಟಕರು ಜವಾಬ್ದಾರಿ ಮತ್ತು ಜಾಗೃತಿ ವಹಿಸಬೇಕು ಎಂದಿದ್ದಾರೆ. ಇದೇ ವೇಳೆ ಶ್ರೀರಾಮ ಶೋಭಾಯಾತ್ರೆಯ ದಿನದಂದು ಮದ್ಯದ ಹಾಗೂ ಮಾಂಸದ ಅಂಗಡಿಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳಬೇಕು ಅಂತ ಹಿಂದೂ ಕಾರ್ಯಕರ್ತರು ಮನವಿ ಮಾಡಿದ್ರು. ಅದಕ್ಕೆ ಸ್ಪಂದಿಸಿದ ಆರಕ್ಷಕ ವೃತ್ತನಿರೀಕ್ಷಕರು ಈ ಸಂಬಂಧ ಅಗತ್ಯ ಅಕ್ರಮ ಕೈಗೊಳ್ತೀವಿ ಎಂದಿದ್ದಾರೆ. ಬೇರೆಯವ್ರಿಗೆ ಎಕ್ಸಾಂಪಲ್ ಈಗ ನಿಮ್ಮ ಹಬ್ಬಗಳು ಮುಸ್ಲಿಂ ಹಬ್ಬದಿನ ಹಿಂದೂ ಒಂದು ಅವ್ರಿಗೆ ಯಾವುದೇ ರೀತಿಯ ಪ್ರಚೋದನಕಾರಿ ಅಥವಾ ಇದಾಗಬಾರ್ದು, ಭಾಷಣ ಗೀಷಣ ಏನು ಆಗೋದು ಬೇಡ, ಆಗಬಾರ್ದು ಅಂತ ನಿಮ್ಮಲ್ಲಿ ಬಂದಿದ್ದು. ಎರಡನೇದಾಗಿ ಈ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ನೀವು ಸಹ ಮೆರವಣಿಗೆಯಲ್ಲಿ ಬರ್ತಿರ್ತೀರಿ. ಆ ಟೈಮಲ್ಲಿ ಅನಾವಶ್ಯಕವಾಗಿ ಕೆಲವರು ಇರ್ತಾರೆ, ಅನಾವಶ್ಯಕವಾಗಿ ಯಾವುದೇ ರೀತಿಯ ಬೇರೆ ಇನ್ನೊಂದು ಕೋಮಿಗೆ ಉದ್ರೇಕಗೊಳ್ಳೋದು ಅಥವಾ ಬೇರೆ ರೀತಿಯ ಕೆಟ್ಟದಾಗಿ ಮಾತಾಡೋದು ಅದು ಯಾವುದೂ ಆಗಬಾರ್ದು. ಇದು ನಮ್ಮ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಸೂಚನೆ ಅಥವಾ ಆದೇಶದ. ಅದೇ ರೀತಿ ಯಾವುದೇ ರೀತಿಯ ಫ್ಲೆಕ್ಸು, ಬಂಟಿಂಗು, ಬ್ಯಾನರ್ಸು ಇದಾಗಬೇಕಾದ್ರೆ ದಯವಿಟ್ಟು ಪರ್ಮಿಷನ್ ತಗೊಳ್ಳಿ. ಸಂಬಂಧಪಟ್ಟ ಇಲಾಖೆ ಇದೆ, ಒಂದು ನಗರಸಭೆ, ನಗರ ವ್ಯಾಪ್ತಿಯಲ್ಲಿ ನಗರಸಭೆ ಇದೆ, ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತ್ ಇದೆ. ಅಲ್ಲಿ ಪರ್ಮಿಷನ್ ತೊಗೊಂಡು ಎಷ್ಟು ದಿನಕ್ಕೆ ತೊಗೊತೀರಿ ಅಷ್ಟು ದಿನಕ್ಕೆ ತೊಗೊಂಡು ಅದನ್ನು ಅವರೇ ರಿಮೂವ್ ಮಾಡಬೇಕು. ಯಾಕೆಂದರೆ ಈ ಕಟ್ಬಿಟ್ಟು ಹೊರಟೋಗ್ತಾರೆ. ಕಟ್ಟೋವಂಥ ಟೈಮಲ್ಲಿರುವಂಥ ಉರುಪು ಅಥವಾ ಹುಮ್ಮಸ್ಸು ಬಿಚ್ಚೋದಕ್ಕಿರಲ್ಲ, ಅದೇನಕ್ಕೆ ಗೊತ್ತಾಗಲ್ಲ. ಸುಮ್ಮನೆ ಅನ್ನೆಸರಿ ಇಟ್ಕೊಂಡಿರ್ತಾರೆ, ಅದ್ರ ಮೇಲೆ ಅರ್ಧೋಗಿರ್ತದೆ. ಅದೆಲ್ಲ ಇದು ಏನು ಬಿಸಿಲು ಮಳೆಗೆಲ್ಲ ನೆಂದು ಅದು ಹಾಳಾಗೋಗಿರ್ತದೆ, ಅದನ್ನು ಹಂಗೆ ಬಿಟ್ಟಿರ್ತಾರೆ. ಅದೇನಕ್ಕೆ ಅರ್ಥ ಇಲ್ಲ. ದಯವಿಟ್ಟು ಈಗ ಬಕ್ರೀದ್ ಹಬ್ಬದಿನ ಏನು ಇವು ಫ್ಲೆಕ್ಸು ಇಕ್ಸು ಇದು ಮಾಡೋದು ಕಟ್ಟೋಂಗಿದ್ರೆ ದಯವಿಟ್ಟು ಪರ್ಮಿಷನ್ ತೊಗೊಳ್ಳೇಬೇಕು. ದಯವಿಟ್ಟಲ್ಲ 100% ತೊಗೊಳ್ಳೇಬೇಕು. ಇಲ್ಲ ಶೋಭಾಯಾತ್ರೆ ಮಾಡೋ ದಿನ ಅವತ್ತು ಅಷ್ಟೇ ನೀವು ಎಲ್ಲೆಲ್ಲಿ ಕಟ್ತೀರಿ ಅದನ್ನು ಸಂಬಂಧಪಟ್ಟ ಇಲಾಖೆಯಿಂದ ನೀವು ಪರ್ಮಿಷನ್ ತೊಗೋಬೇಕು. ನಮ್ಮ ಗಮನಕ್ಕೂ ಹೋಗ್ತಾ ಇರ್ತಾರೆ, ನಮ್ಮ ಗಮನಕ್ಕೂ ತರಲಿ. ಯಾಕೆ ಸುಮ್ಮನೆ ಅನ್ನೇ ಸರಿ ನಾವು ಯಾವುದೋ ಒಂದು ಸಣ್ಣ ವಿಚಾರನ ದೊಡ್ಡದು ಮಾಡೋದು ಅವಶ್ಯಕತೆ ಇಲ್ಲ. ಯಾಕೆ ನಮ್ಮ ಆಲ್ಮೋಸ್ಟ್ ಒಂದು 35-40 ವರ್ಷದಿಂದ ಯಾವುದೇ ರೀತಿಯ ಇಲ್ಲಿ. ಇನ್ನು ಸಭೆಯಲ್ಲಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ವೇಣುಗೋಪಾಲ್, ಜಾಮಿಯಾ ಮಸೀದಿಯ ಕಾರ್ಯದರ್ಶಿ ಬಿ ಸೈಯದ್ ಸಲಾಂ, ನಗರಸಭೆಯ ಮಾಜಿ ಸದಸ್ಯ ಸಮೀಉಲ್ಲಾ, ಯುವ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷ ಸಾದಿಕ್, ಗೌಸಿಯಾ ಮಸೀದಿಯ ಮುಖ್ಯಸ್ಥ ಇಮ್ತಿಯಾಜ್, ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ಅಧ್ಯಕ್ಷ ವೆಂಕಟೇಶ್, ಉಪಾಧ್ಯಕ್ಷ ಗುಡಿಹಳ್ಳಿ ಮಂಜುನಾಥ್, ವೆಂಕೋಬರಾವ್ ಭರತ್, ಬಿಜೆಪಿ ನಗರ ಮಂಡಲ ಮಾಜಿ ಅಧ್ಯಕ್ಷ ನರೇಶ್, ಸನಾತನ ಜನಸೇನಾ ಸೇವಾದಳ ಟ್ರಸ್ಟ್ ಜಿಲ್ಲಾಧ್ಯಕ್ಷ ಬುಜ್ಜಿ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಶಿಡ್ಲಘಟ್ಟ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.